ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿ ನಿಂದಿಸಿದಂತ ಆರೋಪದಡಿಯಲ್ಲಿ ಈಗ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ದೂರು ಕೊಡಕ್ಕೆ ಹೋಗಿದ್ದಾರೆ. ದೂರು ಕೊಡ್ತೀನಿ ಅಂತ ಹೇಳಿದ್ರು ಅವರು. ಡಿ ಫ್ಯಾನ್ಸ್ ವಿರುದ್ಧ ದೂರು ನೀಡಲು ಈಗ ನಟಿ ರಮ್ಯಾ ಅವರು ಪೊಲೀಸ್ ಕಮಿಷನರ್ ಕಚೇರಿಗೆ ತಲುಪಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ಅವರ ಅಕೌಂಟ್ನಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಆ ಅಕೌಂಟ್ಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡುತ್ತೆ. ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಯಾರಾದರೂ ತುಂಬ ಓವರ್ ಆಗಿ ಕಮೆಂಟ್ ಮಾಡಿರುವಂಥವರಾದರೆ ಅಂಥವ್ರನ್ನ ಕರ್ಕೊಂಡು ಬಂದು ಏನು ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟನ್ನು ಪೊಲೀಸರು ಮಾಡ್ತಾರೆ. ಒಂದು ಪಾಠ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ಲಂಗು ಲಗಾಮ್ ಇಲ್ಲದೆ ಇರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳು ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಹಾಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ಹೆಂಗಿರುತ್ತೆ ಅದನ್ನು ಯೋಚನೆ ಮಾಡಲ್ಲ. ಅವರು ಸುಮ್ಮನೆ ಕೂತಿರ್ತಾರೆ, ಹಾಕು ಟೈಪ್ ಮಾಡು, ಬಾಯಿಗೆ ಬಂದಿದ್ದೆಲ್ಲ ಏನೇನು ಶಬ್ದಗಳ ಬಳಕೆ ರೀ ಅವು. ಟೀಕೆಗಳಿರಬೇಕು. ಹೇಗಿರಬೇಕು ಅಂತಂದರೆ ಅದನ್ನು ಎದುರಾಳಿಯೂ ಕೂಡ ಸ್ವೀಕರಿಸೋ ರೀತಿಯಲ್ಲಿರಬೇಕು. ಟೀಕೆಗಳು ಅಶ್ಲೀಲ ಪದಗಳನ್ನು ಬಳಕೆ ಮಾಡಲ್ಲ. ಯಾರಿಗೆ ಬರಲ್ಲ ಅಶ್ಲೀಲ ಪದ ಬಳಕೆ ಮಾಡೋಕ್ಕೆ? ಎಲ್ಲರಿಗೂ ಬರುತ್ತೆ. ಯಾಕೆ ಬಳಕೆ ಮಾಡಲ್ಲ? ಅದು ಶೋಭೆ ತರಲ್ಲ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ. ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಹಾಗೆ ಇಲ್ಲಿ ಅವ್ರು ಯಾರ್ಯಾರ ಅಭಿಮಾನಿಗಳಾಗಿದ್ದಾರೆ ಅವ್ರು ಹೆಂಗೆ ನಡ್ಕೊಳ್ತಾರೋ ಅವ್ರ ಅಭಿಮಾನಿಗಳು ಹಾಗೆ ನಡ್ಕೊಳ್ತಾರೆ. ಯಾಕಂದರೆ ಅವ್ರು ಹಾಕಿಕೊಟ್ಟಿದ್ದೇ ಹಂಗೆ ಅಲ್ವಾ? ಅವ್ರು ಬಳಕೆ ಮಾಡಿರುವಂಥ ಭಾಷೆಗಳು ಹಂಗೆ ಇದೆಯಲ್ವಾ? ಆಡಿಯೋ ಎಲ್ಲ ವೈರಲ್ ಇಲ್ವಾ? ಅದರಲ್ಲಿ ಯಾವ ಬಳಕೆಯನ್ನು ಮಾಡಿದ್ದಾರೆ ಇವೆಲ್ಲ ಇದ್ದಾವೆ. ಅದನ್ನು ಅವರು ಫಾಲೋ ಮಾಡ್ತಾರೆ. ನಮ್ಮ ಬಾಸೇ ಹಾಗೆ ಅಂದಮೇಲೆ ನಾವು ಯಾಕೆ ಹಿಂಗಿರಬಾರ್ದು ಅನ್ನುವಂಥ ಮಾನಸಿಕತೆ. ಈಗ ರಮ್ಯಾ ಅವರು ಒಂದು ಸ್ಟೆಪ್ ತೊಗೊಂಡಿದ್ದಾರೆ ವಿಚಾರದಲ್ಲಿ. ಆಗಬೇಕಾಗಿದ್ದು. ಬಟ್ ಹೇಗೆ ಕನ್ಕ್ಲೂಷನ್ಗೆ ಬರ್ತಾರೆ ಈ ವಿಚಾರದಲ್ಲಿ ಗೊತ್ತಿಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾಕ್ಕೆ ಯಾವ ಲಂಗು ಲಗಾಮಿಲ್ಲ. ಒಂದು ಅಕೌಂಟ್ ಬ್ಲಾಕ್ ಮಾಡಿದರೆ ಇನ್ನೊಂದು ಅಕೌಂಟ್ ಓಪನ್ ಮಾಡ್ತಾರೆ, ಮತ್ತೊಂದು ಶುರು ಮಾಡ್ಕೊಳ್ತಾರೆ. ಒಂಥರ ಹೇಸಿಗೆ ಇದ್ದಂಗೆ ಅವು. ತುಳಿದ್ರೆ ಅದೆಲ್ಲ ಕಡೆನೂ ಅಂಟ್ಕೊಂಡು ಬರುತ್ತೆ ಅಲ್ಲ. ಕಾಲಿಗೆ ತುಳಿದ್ಬಿಟ್ರೆ ಅದೆಲ್ಲ ಕಡೆನೂ ಪಚ್ 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 ಅಂತ ಹತ್ಕೊಂಡು ಬರುತ್ತೆ. ಹಾಗೆ ಅವು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಕಮೆಂಟ್ ಮಾಡುವಂತೆಲ್ಲ ಒಂಥರ ಹೇಸಿಗೆ ಇದ್ದಂಗೆ ಅವು. ಈಗ ಒಂದು ಫೈಟ್ ಅಂತೂ ಮಾಡೋಕ್ಕೆ ಮುಂದಾಗಿದ್ದಾರೆ. ನೋಡೋಣ ಈಗ ಪೊಲೀಸರು ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮ ತಗೊಳ್ತಾರೆ ಏನು ಅಂತ ಹೇಳಿ. ಒಂದು ಮಾಹಿತಿಯ ಪ್ರಕಾರ ಅಧಿಕೃತವಾಗಿ ಒಂದು ಅಕೌಂಟಿಂದನೇ ಹೆಚ್ಚಿನ ರೀತಿಯಾದಂಥ ಕಮೆಂಟ್ಸ್ಗಳು ಹೋಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿರುವಂಥ ಫಾಲೋವರ್ಸ್ಗಳು ವಿಪರೀತವಾಗಿ ಒಂದು ಮೆಸೇಜ್ ಪಾಸ್ ಆದರೆ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತಂದರೆ ಓ ಅಂತ ಹೋಗುತ್ತಂತೆ.